ಡಿಸೆಂಬರ್ 16, 1971 ದಿನ ಭಾರತ ಮತ್ತೆ ಬಾಂಗ್ಲಾದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಏಕೆಂದ್ರೆ ಇದೇ ದಿನದಂದು ಭಾರತ ಪಾಕಿಸ್ತಾನಕ್ಕೆ ಕೇವಲ 13 ದಿನದಲ್ಲಿ ಸೋಲಿಸಿತು ಮತ್ತೆ ಪಾಕಿಸ್ತಾನಿ ಸೈನಿಕರಿಗೆ ಮಂಡಿ ಊರುವಂತೆ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರಗೊಳಿಸಿತು. 1971 ಪ್ರಾರಂಭದಲ್ಲಿ ಪಾಕಿಸ್ತಾನದ ಆರ್ಮಿ ಬಾಂಗ್ಲಾದೇಶದಲ್ಲಿ ತುಂಬಾ ಅತ್ಯಾಚಾರ ಮಾಡಿತು. ಇದರಿಂದ 2 ಕೋಟಿಗೂ ಅಧಿಕ ಜನ ಭಾರತಕ್ಕೆ ಓಡಿ ಬಂದ್ರು. ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಕ್ರೂರತೆ ಜಗತ್ತಿಗೆ ತೋರಿಸಿದ್ರು ಮತ್ತೆ ಸೋವಿಯತ್ ಯೂನಿಯನ್ ನೊಂದಿಗೆ ಭದ್ರತೆಯ ಸಹಿ ಹಾಕಿದ್ರು. ಇದು ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿತ್ತು. ಭಾರತ ಮುಕ್ತಿವಾಹಿನಿಗೆ ಟ್ರೈನಿಂಗ್, ವೆಪನ್ ಮತ್ತೆ ರಣನೀತಿಯ ಸಹಾಯ ನೀಡಿತು. ಇದರಿಂದ ಪಾಕಿಸ್ತಾನದ ಸೇನೆ ವೀಕ್ ಆಯಿತು. ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಇಂಡಿಯನ್ ನೇವಿ ಸೇರಿ ದೊಡ್ಡ ದಾಳಿ ಮಾಡಿದ್ವು. ಇದರಿಂದ ಡಿಸೆಂಬರ್ 16ರಂದು ಢಾಕಾದಲ್ಲಿ ಪಾಕಿಸ್ತಾನದ ಜನರಲ್ ಎ.ಕೆ. ನೈಜಿ ಮತ್ತೆ ಭಾರತದ ಜನರಲ್ ಜಗಜಿತ್ ಸಿಂಗ್ ಅರೋರಾ ಮುಂದೆ ತಮ್ಮ ಆತ್ಮ ಸಮರ್ಪಣೆ ಮಾಡಿದರು. ಸುಮಾರು 93,000 ಪಾಕಿಸ್ತಾನಿ ಸೈನಿಕರು ಆಯುಧ ತೆಳೆಗೆ ಇಟ್ಟು ಆತ್ಮ ಸಮರ್ಪಣೆ ಮಾಡಿದರು. ಇದು ವಿಶ್ವ ಯುದ್ಧದ ನಂತರ 2ನೇ ಅತಿ ದೊಡ್ಡ ಸರೆಂಡರ್ ಆಗಿತ್ತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.